ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಮುಂದಿನ ಅಧ್ಯಾಯವನ್ನು ನಿಮ್ಮೆಲ್ಲರೊಂದಿಗೂ ಹಂಚಿಕೊಳ್ಳುತ್ತಿದ್ದೇನೆ. ಕತೆ ಶುರು ಮಾಡೋದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಹಾಗೆ ಈ ಕಥೆಯನ್ನ ಸಂಪೂರ್ಣವಾಗಿ ಓದಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ರತಿಲಿಪಿ ಪೇಜ್ನ ಲಿಂಕ್ ಅನ್ನ ಶೇರ್ ಮಾಡಿರ್ತೀವಿ, ದಯವಿಟ್ಟು ಚೆಕ್ ಮಾಡಿ. ಹಾಗಾದ್ರೆ ಬನ್ನಿ, ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 29ನೇ ಅಧ್ಯಾಯವನ್ನ ಶುರು ಮಾಡೋಣ. ಬಾಂಧವ್ಯ ಇನ್ನು ಮುಂದೆ ಮೋಹನ್ ಜೊತೆನೆ ಇರಬಹುದು ಅಂತ ಮನೆಯವರೆಲ್ಲ ಸೇರಿ ನಿರ್ಧಾರ ಮಾಡಿದ್ರು. ಆ ನಿರ್ಧಾರವನ್ನ ಎಲ್ಲರೂ ಕೂಡ ಸಂತೋಷದಿಂದಲೇ ಒಪ್ಕೊಂಡಿದ್ರು. ತನ್ನ ಜೀವನದಲ್ಲಾದ ದಿಢೀರ್ ಬದಲಾವಣೆಗೆ ಬಾಂಧವ್ಯ ಖುಷಿಯಾಗಿ ಒಗ್ಗಿಕೊಂಡಿದ್ರೆ ವಾತ್ಸಲ್ಯಳಿಗೆ ಇದೆಲ್ಲ ಬೇಡವಾಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಅವಳಿ ಮಕ್ಕಳಾದ್ರೂ ಅವರಿಬ್ಬರ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದು ಸವಿತಾ ಅವರಿಗೆ ತುಂಬಾ ಬೇಗನೆ ಅರ್ಥ ಆಗ್ಬಿಟ್ಟಿತ್ತು. ಬಾಂಧವ್ಯಳಿಗೆ ಮನೆ ತುಂಬಾ ಜನ, ಮಾತು, ಹರಟೆ, ನಗು ಇಷ್ಟ ಆಗ್ತಾ ಇತ್ತು. ಆದ್ರೆ ವಾತ್ಸಲ್ಯ ಇದೆಲ್ಲದಕ್ಕೂ ತದ್ವಿರುದ್ಧ. ಅವಳಿಗೆ ಒಂಟಿಯಾಗಿರೋದ್ರಲ್ಲೇ ಖುಷಿ. ಮನೆಗೆ ಯಾರಾದ್ರೂ ಬಂದ್ರೆ ಮುಖ ಸಿಂಡ್ರಿಸ್ಕೊಂಡು ಓಡಾಡ್ತಾ ಇದ್ಲು. ಅವಳ ಪ್ರಪಂಚದಲ್ಲಿ ಅವಳು ಮತ್ತೆ ಅವಳ ತಾಯಿ ಅಷ್ಟೇ. ಅಲ್ಲಿಗೆ ಬೇರೆಯವರನ್ನ ಸೇರಿಸ್ಕೊಳ್ಳೋದಿಕ್ಕೆ ಅವಳ ಮನಸ್ಸು ಒಪ್ತಾನೆ ಇರಲಿಲ್ಲ. ಬಾಂಧವ್ಯ ಯಾರ ಮನ್ಸ್ಗೂ ನೋವು ಮಾಡದೆ ಇರೋ ಅಂತ ಹುಡುಗಿ. ಆದ್ರೆ ವಾತ್ಸಲ್ಯ ತನ್ನ ಚುಚ್ಚು ಮಾತುಗಳಿಂದ ಎಷ್ಟೋ ಸಲ ಸವಿತಾ ಅವರ ಕಣ್ಣಲ್ಲೇ ಕಣ್ಣೀರ್ ಹಾಕ್ಸಿತ್ತು ಇದೆ. ಬಾಂಧವ್ಯ ಇರೋ ಕಡೆ ನಗು, ತಮಾಷೆ, ಸಂತೋಷ ಎದ್ದು ಕಾಣಿಸ್ತಾ ಇರುತ್ತೆ. ಆದ್ರೆ ವಾತ್ಸಲ್ಯ ಬೇರೆಯವ್ರ ಜೊತೆ ಮಾತಾಡೋದು, ಹರಟೆ ಹೊಡೆಯೋದು ಅಂತ ಅಂದ್ರೆ ಇಷ್ಟಪಡದೆ ಇರುವಂತ ಹುಡುಗಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಂಧವ್ಯ ಸಣ್ಣ ಪುಟ್ಟ ವಿಷಯಗಳಿಗೂ ತನ್ನ ಅಪ್ಪನನ್ನ ಅವಲಂಬಿಸಿದ್ಲು. ಏನೇ ಮಾಡಬೇಕು ಅಂತ ಅಂದ್ರೂ ಅವರನ್ನ ಕೇಳಿಯೇ ಮಾಡ್ತಾ ಇದ್ದಿದ್ದು. ಹಾಗೆ ಏನೇ ಮಾಡಿ ಮುಗಿಸಿದ ಮೇಲೂ ಎಲ್ಲಾ ಚಿಕ್ಕ ಪುಟ್ಟ ವಿಷಯಗಳನ್ನು ಅಪ್ಪನ ಜೊತೆ ಹಂಚ್ಕೊಳ್ತಾ ಇದ್ಲು. ಮತ್ತೆ ತಾನು ಯೋಚನೆ ಮಾಡೋದ್ರಲ್ಲೂ ಬೇರೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡೋ ಅಂತ ಹುಡುಗಿ ಬಾಂಧವ್ಯ. ಆದ್ರೆ ವಾತ್ಸಲ್ಯ ಸ್ವಾವಲಂಬಿ. ಯಾವುದೇ ವಿಷಯಕ್ಕಾದ್ರೂ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಂತ ಸ್ವಾರ್ಥಿ. ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಅಂದ್ರೂ ನನಗ್ ಮಾತ್ರ ಒಳ್ಳೇದಾದ್ರೆ ಸಾಕು ಅನ್ನೋ ಸ್ವಾರ್ಥ ಮನೋಭಾವ ಅವಳದು. ಉಲ್ಲಾಸ್ ಮತ್ತೆ ವಿಶ್ವಾಸ್ಗೆ ಬಾಂಧವ್ಯಳ ಜೊತೆಗಿನ ಸಲಿಗೆ ವಾತ್ಸಲ್ಯಳ ಜೊತೆ ಇಲ್ಲದೆ ಇರೋದ್ರಿಂದ ಸ್ವಲ್ಪ ದಿನಗಳಲ್ಲೇ ಅವಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು. ಉಲ್ಲಾಸ್ ಹೇಳಿದ ಹಾಗೆ ವಾತ್ಸಲ್ಯ ಬಾಂಧವ್ಯಳಿಗಿಂತ ತುಂಬಾ ವಿಷಯಗಳಲ್ಲಿ ಭಿನ್ನವಾಗಿದ್ದಾಳೆ ಅನ್ನೋದು ಬಹುಬೇಗ ವಿಶ್ವಾಸ್ಗೂ ಕೂಡ ಅರ್ಥ ಆಗಿತ್ತು. ಬಾಂಧವ್ಯಳ ಜೊತೆ ಇದ್ದ ಸಲುಗೆ ವಾತ್ಸಲ್ಯಳ ಜೊತೆ ಇರಲಿಲ್ಲ. ಈ ಎಲ್ಲ ಜಂಜಾಟಗಳ ಮಧ್ಯೆ ಶ್ರೇಯ ಉಲ್ಲಾಸ್ನ ಜೀವನಕ್ಕೆ ಬಂದಿರೋದು ಬಾಂಧವ್ಯಳ ಗಮನಕ್ಕೆ ಬರದೇ ಹೋಯಿತು. ಅವರಿಬ್ರು ಹೊರಗಡೆ ಒಟ್ಟಿಗೆ ನೋಡಿದ್ದ ನಿಶಾ ಬಾಂಧವ್ಯಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾಗ ಅವರಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅನ್ನೋ ಸಂದೇಹ ಇವಳಲ್ಲಿ ಹುಟ್ಕೊಂಡಿತ್ತು. ಈ ವಿಷಯದ ಬಗ್ಗೆ ಉಲ್ಲಾಸ್ನನ್ನೇ ನೇರವಾಗಿ ಕೇಳೋಣ ಅಂತ ಅಂದ್ಕೊಂಡಿಲ್ಲಾದ್ರೂ ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರುವಾಗ ಅವನ ಜೊತೆ ಮಾತಾಡೋದು ಸರಿಯಲ್ಲ ಅಂತ ನಿರ್ಧಾರ ಮಾಡಿ ಒಳ್ಳೆಯ ಸಮಯ ಬರಲಿ ಅಂತ ಕಾಯ್ತಾ ಇದ್ಲು ಬಾಂಧವ್ಯ. ಇನ್ನು ಸವಿತಾ ಅವರಿರೋ ಬಾಡಿಗೆ ಮನೆ ಸಂತೋಷ್ ಅವರಿಗೆ ಸೇರಿದ್ದು ಅಂತ ತಿಳಿದ ಬಾಂಧವ್ಯ ಅವ್ರ ಮನೆಗೆ ಹೋಗಿ ಸಂತೋಷ್ ಬಳಿ ಎಲ್ಲಾ ವಿಷಯನೂ ತಿಳಿಸಿ ಸವಿತಾ ಮತ್ತೆ ವಾತ್ಸಲ್ಯಳ ಪರಿಚಯನ ಮಾಡಿಕೊಟ್ಟಿದ್ಲು. ವಾತ್ಸಲ್ಯಳನ್ನು ಕಂಡ ಸಂತೋಷ್ಗೂ ಎಲ್ಲರ ಹಾಗೆ ಇದು ಕನಸೋ ನಿಜಾನೋ ಅಂತ ಆಶ್ಚರ್ಯ ಆಗಿತ್ತು. ಆದ್ರೆ ಅದೇ ನಿಜ ಅನ್ನೋದು ಅವನಿಗೆ ತಿಳಿದಾಗ ಮನಸ್ಸಿನಲ್ಲಿ ಖುಷಿ ಪಟ್ಟಿದ್ದ. ಬಾಂಧವ್ಯ ಮೋಹನ್ ಅವರ ಜೊತೆಗಿರೋ ನಿರ್ಧಾರ ಮಾಡಿರೋದನ್ನ ತಿಳಿದ ಸಂತೋಷ್ ಕೂಡ ನೀನ್ ತಗೊಂಡಿರೋ ನಿರ್ಧಾರ ಸರಿ ಇದೆ ಬಾಂಧವ್ಯ ಅಂತ ಹೇಳಿ ಅವಳನ್ನ ಹೊಗಳಿದ್ದ. ಸವಿತಾ ಅವರನ್ನ ನೋಡಿದ್ದ ಸಂತೋಷ್ ಮತ್ತೆ ಆಂಟಿ, ಇದಕ್ಕೂ ಮುಂಚೆ ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ದ. ಆಗ ಸವಿತಾ, ನನ್ನ ನೋಡಿದ್ರೆ ನೀನು ಬೆಂಗಳೂರಲ್ಲೇ ನೋಡಿರ್ಬೇಕು ಅನ್ಸುತ್ತೆ, ಅಥವಾ ನಿಮ್ಮ ಮನೆ ಬಾಡಿಗೆ ಕೇಳೋದಿಕ್ಕೆ ಅಂತ ಬಂದಿದ್ದೆ, ಆಗ ನೋಡಿರ್ತೀಯ ಇರಬಹುದು ಅಂತ ಅಂದ್ರು. ಆಗ ಸಂತೋಷ್, ಹಾ ಇರಬಹುದು, ನೀವು ನಮ್ಮ ಮನೆಗೆ ಬಂದಾಗ ನೋಡಿದ್ದೆ, ಆದ್ರೆ ಅದಕ್ಕೂ ಮುಂಚೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿದೆ, ಬಟ್ ನೆನಪಾಗ್ತಾ ಇಲ್ಲ ಅಂತ ಹೇಳಿ ನೆನಪು ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟ. ಸವಿತಾ ಅದನ್ನ ಗಂಭೀರವಾಗಿ ತಗೊಳ್ದೆ, ಎಲ್ಲೋ ನೋಡಿರ್ತೀಯ ಬಿಡು, ನಾನಂತೂ ಇದೇ ಮೊದಲು ನಿನ್ನನ್ನು ನೋಡ್ತಾ ಇರೋದು ಅಂತ ಹೇಳಿ ಆ ಕ್ಷಣಕ್ಕೆ ಆ ವಿಷಯನ ಅಲ್ಲೇ ಮರೆತು ಬಿಟ್ರು. ಶಂಕರ್ ಮತ್ತೆ ಮೋಹನ್ ಇಬ್ರು 3 ದಿನದ ಮಟ್ಟಿಗೆ ಊಟಿ ಟ್ರಿಪ್ ಹೋಗೋದು ಅಂತ ನಿರ್ಧಾರ ಮಾಡಿದ್ರು. ವಿಶ್ವಾಸ್ ಸ್ಕೂಲ್ಗೆ ಹೋಗೋದನ್ನ ತಪ್ಪಿಸ್ಕೊಂಡೆ ಅಂತ ಖುಷಿಯಿಂದ ಕುಣಿದಾಡಿದ್ದ. ಬಾಂಧವ್ಯಳಿಗೆ ಎಲ್ಲರ ಜೊತೆ ಹೊರಗಡೆ ಹೋಗೋದು ಅಂತ ಅಂದ್ರೆ ಮೊದಲಿಂದಾನೂ ತುಂಬಾನೇ ಇಷ್ಟ. ಆದ್ರೆ ಈ ವಾತ್ಸಲ್ಯಳಿಗೆ ಈ ಟ್ರಿಪ್ ಅನಾವಶ್ಯಕ ಅಂತ ಅನ್ನಿಸ್ತಾ ಇತ್ತು. ಅವಳು ಬರೋದಿಲ್ಲ ಅಂತ ಹಠ ಮಾಡಿದ್ರು ಸವಿತಾ ಬಿಡ್ಲಿಲ್ಲ. ಬಲವಂತ ಮಾಡಿ ಅವಳನ್ನ ಹೊರಡಿಸಿದ್ರು. ಮನೆಯಲ್ಲಿದ್ದ ಗೌರಮ್ಮನವರನ್ನ ನೋಡ್ಕೊಳ್ಳೋದಿಕ್ಕೆ ಊರಿನಿಂದ ಕೆಲಸದ ಆಳು ಕುಸುಮ ಬಂದಿದ್ರು. ಹಾಗಾಗಿ ಎಲ್ಲರೂ ಊಟಿ ಸುತ್ತಿ ಬರೋದಿಕ್ಕೆ ಅಂತ ಹೇಳಿ ಹೊರಟಿದ್ರು.
ಊಟಿ ತಲುಪದ ಮೇಲೆ ಅವರು ಉಳಿದುಕೊಂಡಿದ್ದ ಹೋಟೆಲ್ ಟೆರೇಸ್ ಬಳಿ ಉಲ್ಲಾಸ್ ಯಾರ ಹತ್ರನೋ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನ ವಾತ್ಸಲ್ಯ ಕೇಳಿಸ್ಕೊಂಡಿದ್ಲು. ಕುತೂಹಲ ತಾಳಲಾರದೆ ಬಾಂಧವ್ಯಳ ಹತ್ರ ಬಂದು ವಿಷಯ ಹೇಳಿದಾಗ ಬಾಂಧವ್ಯ ತಡ ಮಾಡದೆ ಅಲ್ಲಿ ಹೋಗಿ ನಿಂತು ಅವನ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡವಳಿಗೆ ಬಹಳವೇ ಆಶ್ಚರ್ಯವಾಗಿತ್ತು. ಆ ಕಡೆಯಿಂದ ಮಾತಾಡ್ತಾ ಇರೋದು ಶ್ರೇಯಾ ಅಂತ ಅನ್ನೋದು ಗೊತ್ತಾದ ಮೇಲೆ ತನ್ನ ಅನುಮಾನ ನಿಜ. ಉಲ್ಲಾಸ್ ಅವಳನ್ನ ಇಷ್ಟು ಹಚ್ಕೊಳ್ಳೋದಿಕ್ಕೆ ಕಾರಣ ಅವರಿಬ್ಬರ ಮಧ್ಯದಲ್ಲಿ ಶುರುವಾಗಿರೋ ಪ್ರೀತಿ. ಇಲ್ಲ ಅಂತ ಅಂದ್ರೆ ಉಲ್ಲಾಸ್ ಇವಳ ಜೊತೆ ಇಷ್ಟು ಸಲಿಗೆಯಿಂದ ಇರೋದಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದೂರ ಬಂದ ಮೇಲೂ ಪ್ರಯಾಣದ ಆಯಾಸ ಮರೆತು ಅವಳ ಜೊತೆ ಮಾತಾಡ್ತಾ ಇರ್ತಾನೆ ಅಂದ್ರೆ ಮಾತಾಡೋದಿಕ್ಕೆ ಇನ್ನೇನಿರಕ್ಕೆ ಸಾಧ್ಯ? ಅವನಿನ್ಯಾವತ್ತೂ ನನಗೆ ಸಿಗೋದಿಲ್ಲ ಅಂತ ಅನ್ಕೊಂಡು ಏನೂ ಹೇಳ್ದೆ ಸುಮ್ಮನೆ ನಿಂತಿದ್ಲು. ಆಗ ಅವಳ ಪಕ್ಕದಲ್ಲಿದ್ದ ವಾತ್ಸಲ್ಯ, ಹೇ ಯಾಕೆ ಹಾಗೆ ನಿಂತ್ಬಿಟ್ಟೆ? ಅವ್ನು ಮಾತಾಡ್ತಾ ಇರೋದು ಅವನ ಗರ್ಲ್ ಫ್ರೆಂಡ್ ಜೊತೆನಾ ಅಲ್ವಾ ಅಂತ ಕೇಳಿದ್ಲು. ಆಗ ಬಾಂಧವ್ಯ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಲು. ಆಗ ವಾತ್ಸಲ್ಯ ಸುಮ್ಮನೆ ಇರದೆ, ಅಲ್ವೇ ಇಬ್ರು ಒಂದೇ ಕ್ಲಾಸು ಅಂತ ಅಂದಮೇಲೆ ನಿನಗೆ ಗೊತ್ತಿರೋದಿಲ್ವಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಆಗ ಕೂಡ ಬಾಂಧವ್ಯ, ನನಗೇನೂ ಗೊತ್ತಿಲ್ಲಪ್ಪ, ಅವನೇ ನನ್ನ ಹತ್ರ ಎಲ್ಲ ಹೇಳ್ಕೊಳ್ತಾನಾ ಗೊತ್ತಾಗೋದಿಕ್ಕೆ? ಸುಮ್ಮನೆ ಅವನ ಮಾತನ್ನ ಕತ್ ಕೇಳೋದು ಬಿಟ್ಟು ಒಳಗಡೆ ಬಾ ಅಂತ ಕೋಪ ಮಾಡಿಕೊಂಡು ಅವಳಿಗೆ ಬೈದು ರೂಮ್ ಒಳಗಡೆ ಬಂದ್ಬಿಟ್ಲು. ಹೊರಗಡೆ ಬಂದವಳಿಗೆ ಮತ್ತೆ ಚಿಂತೆ ಶುರುವಾಗಿತ್ತು. ಹೊರಗಡೆ ನಡೆದಿದ್ದನ್ನ ನೆನಪು ಮಾಡಿಕೊಂಡು ವಾತ್ಸಲ್ಯಕ್ಕೆ ಬೈದು ಒಳಗಡೆ ಬಂದಿದ್ದೇನೋ ಸರಿ, ಆದರೆ ಉಲ್ಲಾಸ್ ಮಾತನ್ನ ಕೇಳಿಸ್ಕೊಂಡ್ಮೇಲೆ ನನಗಿನ್ಯಾವತ್ತೂ ಅವ್ನು ಸಿಗೋದೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಂತೋಷ್ ಮನೆಯಲ್ಲಿ ನನ್ನ ಬಗ್ಗೆ ಏನ್ ನಿರ್ಧಾರ ತಗೊಂಡಿದ್ದಾನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ ಮೇಲೂ ನಾನ್ಯಾಕೆ ಇನ್ನೂ ಅವನನ್ನ ಇಷ್ಟಪಡ್ತಾ ಅವನ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಕು? ನನ್ನ ಇಷ್ಟಪಡೋಕೆ ಅವನ ಬಳಿ ಯಾವುದೇ ಕಾರಣ ಇಲ್ಲ. ಆದರೆ ನನ್ನ ಇಷ್ಟಪಡದೇ ಇರೋದಕ್ಕೆ ಅವನ ಹತ್ರ ಬಹಳ ಕಾರಣಗಳಿದ್ದಾವೆ. ಅವನಿಗೆ ಅಮ್ಮನ ಕಂಡ್ರೆ ಕೋಪ ಇದೆ. ಅಂಥದ್ರಲ್ಲಿ ನಾನು ಅವ್ರ ಮಗಳು ಅನ್ನೋ ಒಂದೇ ಒಂದು ಕಾರಣ ಸಾಕಲ್ವಾ ಅವನನ್ನ ಇಷ್ಟಪಡದೇ ಇರೋದಕ್ಕೆ? ನಾನು ಯಾವ ಥರದಲ್ಲೂ ಅವನಿಗೆ ಸೂಟ್ ಆಗೋದಿಲ್ಲ ಅನ್ನೋದು ಅವನ ಮನೇಲಿದ್ದ ಇಷ್ಟು ದಿನಗಳಲ್ಲೇ ನನಗೆ ಅರ್ಥ ಆಗೋಗಿದೆ. ಅವನು ನನಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಅವನಿಗೆ ಶ್ರೇಯಾ ಸಿಕ್ಕಿದ್ದಾಳೆ ಅಂದಮೇಲೆ ಅವನು ನನಗೆ ಸಿಗ್ತಾನೆ ಅಂತ ಕಾಯೋದು ನನ್ನ ದಡ್ತನ. ಇನ್ಮೇಲೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಅವನಿಷ್ಟದಾಗಿ ಅವನಿರ್ಲಿ. ಈ ವಿಷಯದ ಬಗ್ಗೆ ಅವನನ್ನೇ ಕೇಳೋಣ ಅಂತ ಅನ್ಕೊಂಡೆ, ಆದರೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನನ್ನ ಅವನು ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದಾನೆ, ಅಷ್ಟು ಸಾಕು ನನಗೆ. ಫ್ರೆಂಡ್ ಅನ್ಕೊಂಡಿರೋದಕ್ಕೆ ಅವನು ನಾನು ಬೇಜಾರು ಮಾಡ್ಕೊಂಡಾಗೆಲ್ಲ ಬಂದು ಸಮಾಧಾನ ಮಾಡಿ ಆದಷ್ಟು ಧೈರ್ಯ ಹೇಳೋದು. ಅವನ ಕಡೆಯಿಂದ ಇಷ್ಟಾದ್ರೂ ಸಿಗ್ತಾ ಇದೆಯಲ್ಲ, ನನಗದೇ ಸಾಕು ಅಂತ ಹೇಳಿ ಕಣ್ಣಿಂದ ಜಾರ್ತಾ ಇದ್ದ ಕಣ್ಣೀರನ್ನು ಹೊರಿಸ್ಕೊಂಡು ವಾತ್ಸಲ್ಯಳಿಗೆ ಕಾಣದಂತೆ ಆಚೆ ಬಂದಳು ಬಾಂಧವ್ಯ. ಊಟಿ ಸುತ್ತೋದಕ್ಕೆ ಎಲ್ಲರೂ ಹೊರಗಡೆ ಹೋದಾಗ್ಲೂ ಉಲ್ಲಾಸ್ ಮೊಬೈಲ್ನಲ್ಲಿ ಬ್ಯುಸಿ ಇರೋದನ್ನ ಕಂಡು ಸುಧಾ, ಅದೇನೋ ಅದು ಯಾವಾಗ್ಲೂ ಫೋನ್ ಇಟ್ಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಬೈದಿದ್ರು. ಆಗ ಉಲ್ಲಾಸ್, ಅಮ್ಮ ನೀನು ಫೋರ್ಸ್ ಮಾಡಿದೆ ಅಂತ ನಾನು ಟ್ರಿಪ್ಪಿಗೆ ಬಂದಿದ್ದು, ನಂಗೆ ಹೇಗೆ ಬೇಕೋ ಹಾಗಿರ್ತೀನಿ, ಪ್ಲೀಸ್ ನಾನು ಬಿಟ್ಬಿಡು ಅಂತ ಹೇಳಿದ್ದ. ಸವಿತಾಳನ್ನ ಕಂಡ್ರೆ ಇವನಿಗೆ ಅಷ್ಟಕ್ಕಷ್ಟೇ ಅನ್ನೋ ವಿಷಯ ಗೊತ್ತಿದ್ದ ಸುಧಾ, ಅವಳು ನಮ್ಮ ಜೊತೆ ಇದ್ದಾಳೆ ಅನ್ನೋ ಕಾರಣಕ್ಕೆ ಇವನು ನಮ್ಮ ಜೊತೆ ಹೆಚ್ಚು ಬೆರೆಯದೆ ಮೊಬೈಲ್ನಲ್ಲಿ ಮುಳುಗಿ ಹೋಗಿದ್ದಾನೆ ಅಂತ ಅನ್ಕೊಂಡು ಏನು ಹೇಳದೆ ಸುಮ್ಮನೆ ಆಗ್ಬಿಟ್ಟಿದ್ರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದ ಕಿಲಾಡಿ ವಿಶ್ವಾಸ್ ಉಲ್ಲಾಸ್ ಮೊಬೈಲ್ ಹಿಡಿದು ಕೂತ್ಕೊಂಡಿದ್ದಾಗ ಅವನ ಪಕ್ಕ ಕೂತು ಅವನು ಯಾರ ಜೊತೆ ಚಾಟ್ ಮಾಡ್ತಾ ಇದ್ದಾನೆ ಅಂತ ನೋಡೋದಿಕ್ಕೆ ಪ್ರಯತ್ನಿಸಿ ವಿಫಲನಾಗಿದ್ದ. ಬಾಂಧವ್ಯಳ ಜೊತೆ ಬಳಿ ಬಂದ ವಿಶ್ವಾಸ್, ನಮ್ಮ ಅಣ್ಣನ ಟ್ರಿಪ್ಪಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಮೊಬೈಲ್ ಗಂಟ್ಕೊಂಡೇ ಇರ್ತಾನೆ. ಸಿಗ್ನಲ್ ಸಿಗ್ಲಿಲ್ಲ ಅಂತಂದ್ರೆ ಒದ್ದಾಡಿ ಯಾವ್ದಾದ್ರು ಟವರ್ ಹತ್ ಕೂತ್ಬಿಡ್ತಾನೆ ಅನ್ನೋ ಭಯ ನನಗೆ. ಸರಿ, ಏನ್ ಸಮಾಚಾರ ಅಂತ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳ್ದ. ಆಗ ಬಾಂಧವ್ಯ, ನನ್ಗೆ ಹೇಗೋ ಗೊತ್ತಿರುತ್ತೆ, ಎಲ್ರೂ ಬಂದು ನನ್ನ ಕೇಳಿದ್ರೆ ನಾನು ಏನ್ ಹೇಳಲಿ ಅಂತ ಕೋಪ ಮಾಡ್ಕೊಂಡ್ಬಿಟ್ಲು. ಆಗ ವಿಶ್ವಾಸ್, ನಿನಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡೆ ನಾನು, ಗೊತ್ತಿಲ್ಲ ಅಂತ ಅಂದ್ರೆ ಗೊತ್ತು ಮಾಡ್ಕೊಂಡ್ರೆ ಆಯ್ತು, ಎಲ್ರೂ ಬಂದು ಕೇಳಿದ್ರ, ಯಾರು ಬಂದು ಕೇಳಿದ್ರು ಅಂತ ಅಂದ. ಆಗ ಪಕ್ಕದಲ್ಲೇ ಇದ್ದ ವಾತ್ಸಲ್ಯ ನಡೆದ ವಿಷಯ ಎಲ್ಲ ವಿಶ್ವಾಸ್ಗೆ ಹೇಳಿ ತಿಳಿಸಿದ್ದ. ಆಗ ವಿಶ್ವಾಸ್, ಓ ಹೌದಾ, ನಮ್ಮ ಅಣ್ಣ ಈ ಲೆವೆಲ್ಗೆ ಮೊಬೈಲ್ ಯೂಸ್ ಮಾಡೋದು ನೋಡಿ ನನಗೆ ಡೌಟ್ ಬಂತು, ಇರ್ಲಿ ಇದನ್ನ ನಾನೇ ಹೇಗಾದ್ರೂ ಮಾಡಿ ಕಂಡುಹಿಡಿತೀನಿ ಅಂತ ಹೇಳ್ಕೊಂಡು ನಕ್ಕು ಸುಮ್ಮನೆ ಆದ. ಆಗ ಬಾಂಧವ್ಯ ಅವನ ತಲೆನಲ್ಲಿ ಏನು ಓಡ್ತಾ ಇದೆ ಅಂತ ಯೋಚನೆ ಮಾಡ್ತಾ, ನೀನೇನೋ ಮಾಡೋಕ್ ಹೋಗಿ ಇನ್ನೇನೋ ಆಗ್ಬಾರ್ದು ಕಣೋ, ಇಂಥ ತರಲೆ ಕೆಲಸ ಮಾಡು ಅಂತಂದ್ರೆ ರೆಡಿ ಇರ್ತೀಯ, ಸುಮ್ಮನೆ ಇರು ಅಂತ ಹೇಳಿ ಬೈ ಬುದ್ಧಿ ಹೇಳಿದ್ರು. ಅವಾಗಿನ ಸುಮ್ಮನೆ ಆದ್ರೂ ವಿಶ್ವಾಸ್ ಪಟ್ಟು ಬಿಡದೆ ಉಲ್ಲಾಸ್ ಮೇಲೆ ಒಂದು ಕಣ್ಣು ಇಟ್ಟಿದ್ದ. 2 ದಿನ ಉಲ್ಲಾಸ್ ಹಿಂದೆ ಮುಂದೆ ಸುತ್ತಾ ಅವನಿಗೆ ಸ್ವಲ್ಪನೂ ಅನುಮಾನ ಬರ್ದೇ ಇರೋ ಹಾಗೆ ವಿಶ್ವಾಸ್ ನಡ್ಕೊಂಡ.
ಆಗ ವಿಶ್ವಾಸ್ಗೆ ತನ್ನ ಅಣ್ಣ ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋದು ಅರ್ಥ ಆಗಿತ್ತು. ಜೊತೆಗೆ ಬಾಂಧವ್ಯಳ ಸಪ್ಪೆ ಮುಖನ ಕೂಡ ಗಮನಿಸಿದ್ದ. ಊಟಿಯ ಸುಂದರ ವಾತಾವರಣ, ಖುಷಿಯಾಗಿ ಮಾತಾಡ್ತಾ ಇರೋದಕ್ಕೆ ಎಲ್ಲರೂ ಜೊತೆಗಿದ್ರೂ ಸಹ ಬಾಂಧವ್ಯ ಈ ರೀತಿ ಇದ್ದಾಳೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಅಣ್ಣನ ವರ್ತನೆ ಅಷ್ಟೇ. ನಮ್ಮ ಅಣ್ಣ ಯಾವುದೋ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಇವಳು ಡಲ್ ಆಗಿದ್ದಾಳೆ. ಆದ್ರೂ ಇದ್ರ ಬಗ್ಗೆ ತೀರ್ಮಾನಿಸೋ ಮುನ್ನ ನಮ್ಮ ಅಣ್ಣನ ಮೊಬೈಲ್ನ ಒಂದ್ಸಲ ಕದ್ ನೋಡ್ಬೇಕು ಅಂತ ಹೇಳಿ ಸಾಹಸಕ್ಕೆ ಕೈ ಹಾಕಿದ ವಿಶ್ವಾಸ್. ರಾತ್ರಿ ಉಲ್ಲಾಸ್ ಮತ್ತೆ ವಿಶ್ವಾಸ್ ಒಂದೇ ರೂಮ್ನಲ್ಲಿ ಮಲ್ಕೊಂಡಿದ್ರು. ವಿಶ್ವಾಸ್ ಮಲಗಿದವನಂತೆ ನಾಟಕ ಆಡಿ ಉಲ್ಲಾಸ್ ನಿದ್ರೆ ಹೋಗಿದ್ದ ಸಮಯ ನೋಡ್ಕೊಂಡು ಮೆಲ್ಲಗೆ ಅವನ ಮೊಬೈಲ್ ಎತ್ಕೊಂಡು ಮೊದಲೇ ನೋಡಿ ಇಟ್ಕೊಂಡಿದ್ದ ಪಾಸ್ವರ್ಡ್ ಟೈಪ್ ಮಾಡಿ ಕಾಲ್ ಲಾಗ್ಸ್ ಎಲ್ಲ ಚೆಕ್ ಮಾಡಿದ್ದ. ಅಲ್ಲಿ ಶ್ರೇಯಾ ಅನ್ನೋ ಹೆಸರನ್ನ ನೋಡಿ ವಿಶ್ವಾಸ್ಗೆ ಆಶ್ಚರ್ಯ ಆಗಿತ್ತು. ಅದೂ ಸಾಲದು ಅನ್ನೋ ಹಾಗೆ ವಾಟ್ಸಪ್ನಲ್ಲಿ ಅವರಿಬ್ರು ಮಾತಾಡಿರೋದನ್ನ ನೋಡಿದ ಮೇಲೆ ತಾನು ಅನುಮಾನ ಪಟ್ಟಿದ್ದು ನಿಜ ಅನ್ನೋದು ವಿಶ್ವಾಸ್ಗೆ ಅರ್ಥ ಆಗಿತ್ತು. ಮೊಬೈಲ್ ಅನ್ನ ಅಲ್ಲೇ ಇಟ್ಟು ಮಲಗಿದವನಿಗೆ ನಿದ್ರೆ ಹತ್ರ ಬರಲೇ ಇಲ್ಲ. ಕಾಲೇಜ್ನಲ್ಲಿ ಯಾರೊಡನೆಯೋ ಹೆಚ್ಚು ಬೆರೆಯದೆ ನನ್ನಣ್ಣ ಹೇಗೆ ಈ ಹುಡುಗಿಯನ್ನ ಇಷ್ಟು ಕ್ಲೋಸ್ ಆಗಿದ್ದಾನೆ, ಇವರಿಬ್ರು ಮಧ್ಯೆ ಏನ್ ನಡೀತಿದೆ, ಬಾಂಧವ್ಯ ಯಾಕೆ ಬೇಜಾರಿದ್ದಾಳೆ, ಬಾಂಧವ್ಯ ಏನಾದ್ರೂ ನನ್ನ ಅಣ್ಣನನ್ನ ಇಷ್ಟಪಡ್ತಾ ಇದ್ದಾಳ, ಆದ್ರೆ ಇಷ್ಟ ದಿನ ನನ್ಗೇನು ಗೊತ್ತಾಗ್ಲೇ ಇಲ್ವಲ್ಲ. ಅಣ್ಣಂಗೆ ಬಾಂಧವ್ಯ ಕಂಡ್ರೆ ಮೊದ್ಲಿಂದಾನೂ ಕೋಪ, ಆದ್ರೆ ಅವಳಿಗೆ ಅವನು ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಅದಕ್ಕೆ ಅವನು ಏನೇ ಬೈಸ್ಕೊಂಡು ಸುಮ್ಮನೆ ಆಗ್ತಾಳೆ. ಇವಾಗ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದ ವಿಶ್ವಾಸ್. ತನ್ನಣ್ಣ ಬೇರೆ ಹುಡುಗಿನ ಇಷ್ಟಪಟ್ರೆ ನಾನೇಗಿಷ್ಟೇ ಚಿಂತೆ ಮಾಡಬೇಕು ಅಂತ ಆಶ್ಚರ್ಯ ಕೂಡ ಆಗಿತ್ತು. ಆ ಹುಡುಗಿ ಬಾಂಧವ್ಯ ಆಗಿದ್ರೆ ಇವನು ಕೂಡ ಸಂತೋಷ ಪಡ್ತಾ ಇದ್ನೋ ಏನೋ. ಆದ್ರೆ ಆ ಹುಡುಗಿ ಬಾಂಧವ್ಯ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗಿಷ್ಟು ಬೇಸರ ಆಗ್ತಾ ಇದೆ. ಅವಳೇ ನನ್ನ ಅಣ್ಣನ ಹೆಂಡತಿಯಾಗಿ ನನಗತ್ತಿಗೆ ಆಗಿ ಬಂದಿದ್ರೆ ಚೆನ್ನಾಗಿರೋದು ಅಲ್ವಾ ಅಂತ ಅನ್ನಿಸ್ತಾ ಇದೆಯಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಹೇಗೋ ನಿದ್ರೆಗೆ ಜಾರಿದ್ದ ವಿಶ್ವಾಸ್. ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೆ ಒಂದ್ಸಲ ಬಾಂಧವ್ಯಳ ಜೊತೆ ಮಾತಾಡ್ಬಿಡೋಣ, ನನಗೂ ಸಮಾಧಾನ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ದ. ಬೆಳಗ್ಗೆ ಎದ್ದು ಹೊರಗಡೆ ಬಂದ ವಿಶ್ವಾಸ್ ಬಾಂಧವ್ಯ ಒಬ್ಳೇ ಇರೋದನ್ನ ನೋಡಿ ಇದೇ ಸರಿಯಾದ ಸಮಯ ಅವಳ ಜೊತೆ ಮಾತಾಡ್ಬಿಡ್ಬೇಕು ಅಂತ ಅನ್ಕೊಂಡು ಅವಳ ಹತ್ರ ಬಂದು, ಬಾಂಧವ್ಯ ನಿನ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದ್ದ. ಆಗ ಬಾಂಧವ್ಯ, ಏನು ನನ್ ಜೊತೆನಾ, ಮಾತಾಡು, ಅದಕ್ಯಾಕೆ ಪರ್ಮಿಷನ್ ಕೇಳ್ತಾ ಇದ್ಯಾ ಅಂತ ಅಂದ್ಲು. ಆಗ ವಿಶ್ವಾಸ್, ಅಯ್ಯೋ ಹಾಗಲ್ಲ, ವಾತ್ಸಲ್ಯ ಬಂದ್ರೆ ಮಾತಾಡೋಕಾಗಲ್ವಲ್ಲ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಹಿಂದಿನ ದಿನ ರಾತ್ರಿ ತಾನೇನೆಲ್ಲ ಕೆಲಸ ಮಾಡ್ದೆ ಅನ್ನೋದನ್ನ ಅವಳಿಗೆ ಹೇಳ್ಬಿಟ್ಟು, ಹೇಳು ಯಾರು ಈ ಶ್ರೇಯಾ, ಅವಳು ನಿನಗೆ ಗೊತ್ತಾ ಅಂತ ಕೇಳಿದ್ದ. ಅವನು ಹೇಳಿದ್ದೆಲ್ಲ ಕೇಳಿ ಬಾಂಧವ್ಯಳಿಗೆ ತುಂಬಾನೇ ಗಾಬರಿ ಆಗಿತ್ತು. ನಿನಗೆ ಬುದ್ಧಿ ಇದೆಯೇನೋ, ಕಳ್ಳನ್ ತರ ನಿಮ್ಮ ಅಣ್ಣನ ಮೊಬೈಲ್ ಎಲ್ಲ ಚೆಕ್ ಮಾಡಿದ್ಯಲ್ಲ, ಅವನಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ ಅಂತ ಬೈಯೋಕ್ ಶುರು ಮಾಡಿದ್ಲು. ಆಗ ವಿಶ್ವಾಸ್ ಉಡಾಫೆಯಿಂದ, ಇವಾಗ ಗೊತ್ತಾಗಿಲ್ವಲ್ಲ, ಕಳ್ಳನ್ ತರ ಅವನು ಯಾವುದೋ ಹುಡುಗಿ ಜೊತೆ ಮಾತಾಡೋದು ತಪ್ಪಲ್ಲ, ಆದ್ರೆ ಅವನ್ ಸಿಕ್ಕಾಕೊಳ್ಳೋದು ತಪ್ಪಾ, ಇವಾಗ ಅದನ್ ಬಿಡು, ಈ ಶ್ರೇಯಾ ಯಾರು ಅಂತ ಹೇಳು ಅಂತ ಮತ್ತೆ ಕೇಳಿದ್ದ. ಇವನ್ಗೆಲ್ಲ ತಿಳಿದ್ಮೇಲೆ ಇನ್ನೇನಿದೆ ಅಂತ ಅಂದ್ಕೊಂಡು ಶ್ರೇಯಾ ಬಗ್ಗೆ ತನಗೇನೆಲ್ಲ ಗೊತ್ತೋ ಅದನ್ನ ವಿಶ್ವಾಸ್ಗೆ ಹೇಳಿದ್ಲು ಬಾಂಧವ್ಯ. ಹೇಳಿದವಳು, ನೋಡು ನೀನು ಅವನ್ ತಮ್ಮನೇ ಆಗಿರ್ಬೋದು, ಬಟ್ ಇದು ಅವನ್ ಪರ್ಸನಲ್ ವಿಷಯ, ಸೊ ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಲ್ಲ, ಇನ್ಮೇಲೆ ಅವನ್ ಪಾಡಿಗೆ ಬಿಟ್ಬಿಡು ಅಂತ ಬುದ್ಧಿ ಹೇಳಿದ್ಲು. ಆಗ ವಿಶ್ವಾಸ್, ಏನು ಅವನನ್ನ ಸುಮ್ನೆ ಬಿಡೋದಾ, ಚಾನ್ಸ್ ಸಿಕ್ಕಾಗೆಲ್ಲ ನನ್ನ ಬೈತಾನೆ ಇರ್ತಾನೆ ಅವನು, ನಾನ್ ಮಾಡಿರೋ ಚಿಕ್ಕ ಪುಟ್ಟ ಮಿಸ್ಟೇಕ್ ಎಲ್ಲ ಇಟ್ಕೊಂಡು ಡ್ಯಾಡ್ ಮುಂದೆ ನನ್ನ ಸಿಕ್ಕಾಕ್ಸಿ ಮಜಾ ತಗೋತಾನೆ. ಇವಾಗ ಅವನಿಗಿದೆ ಮಾರಿ ಅಪ್ಪ, ಕಾಲೇಜ್ಗೆ ಹೋಗೋದು ಓದೋದಿಕ್ಕ ಇಲ್ಲ ಲವ್ ಮಾಡೋದಿಕ್ಕ ಕೇಳಿ ಡ್ಯಾಡಿ ಅಂತ ಅಪ್ಪನ ಮುಂದೆ ನಾನೇ ಹೇಳ್ತೀನಿ, ಅವನ ಮುಖಕ್ಕೆ ಮಂಗಳಾರತಿ ಮಾಡಿಸ್ತೀನಿ ಅಂತ ವಿಶ್ವಾಸ ಹೇಳ್ತಿದ್ದ. ಆಗ ಬಾಂಧವ್ಯ, ಬಾಯಿ ಮುಚ್ಚು ಸಾಕು, ನಾನೇನೋ ತಮಾಷೆ ಮಾಡ್ತಿದ್ಯಾ ಅಂತ ಅಂದ್ಕೊಂಡ್ರೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಾ, ಚಿಕ್ಕ ಹುಡುಗನ್ ತರ ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂತಂದ್ರೆ ನನ್ನ ಕೈನಲ್ಲೇ ಒದೆ ತಿಂತೀಯ. ಅವನು ಲವ್ ಮಾಡಿದ್ರೆ ನಿನಗೇನೋ ಕಷ್ಟ, ಇದನ್ನೆಲ್ಲ ನೀನು ಅಂಕಲ್ ಹತ್ರ ಹೇಳಿದ್ರೆ ಕೊನೆಗೆ ಬೈಸ್ಕೊಳ್ಳೋದು ನೀನೇ ಅಂತ ಅವನನ್ನ ಹೆದರಿಸಿದ್ಲು. ಆಗ ಕೂಡ ವಿಶ್ವಾಸ್ ಸುಮ್ಮನೆ ಆಗ್ಲಿಲ್ಲ. ಅವನ್ ಲವ್ ಮಾಡಿದ್ರೆ ನನಗೇನ್ ಕಷ್ಟನೂ ಇಲ್ಲ ನಷ್ಟನೂ ಇಲ್ಲ, ಆದ್ರೆ ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ನೀನ್ ಯಾಕೆ ಡಲ್ ಆಗಿದ್ಯಾ ಅದನ್ನ ಹೇಳು ಮೊದ್ಲು ಅಂತ ಅಂದ. ಅವನ್ ಮಾತು ಕೇಳಿದ್ದ ಬಾಂಧವ್ಯ ಮನಸ್ಸಿನಲ್ಲೇ ಇವನ್ಗೇನ್ ಹೇಳೋದು ಅಂತ ಅಂದ್ಕೊಂಡು, ನಾನ್ ಯಾಕೆ ಡಲ್ ಆಗ್ಲಿ, ಇಷ್ಟ ದಿನ ಆದ್ರೂ ಅವ್ನು ನನ್ನ ಹತ್ರ ಈ ವಿಷಯ ಎಲ್ಲ ಹೇಳೇ ಇಲ್ವಲ್ಲ, ಒಂದೇ ಕ್ಲಾಸ್ನಲ್ಲಿ ಇದ್ದೀವಿ, ಅದಲ್ದೆ ನನ್ನ ಜೊತೆ ಅಷ್ಟೆಲ್ಲ ಕ್ಲೋಸ್ ಆಗಿದ್ದಾನೆ, ಆದ್ರೂ ನನ್ನಿಂದನೇ ವಿಷಯ ಮುಚ್ಚಿಟ್ಟ ಅಂತ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಅಂತ ಹೇಳಿ ಹೇಗೋ ಒಂದ್ ನೆಪ ಹೇಳಿ ತಪ್ಪಿಸ್ಕೊಂಡ್ಬಿಟ್ಲು. ಅವಳು ಹೇಳಿದ್ದು ಸುಳ್ಳು ಅಂತ ಅವಳ ಮುಖ ನೋಡಿನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದ ವಿಶ್ವಾಸ್. ಅದ್ರ ಬಗ್ಗೆ ಮತ್ತೇನು ಕೇಳ್ದೆ, ಸರಿ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು,
ವಾತ್ಸಲ್ಯ ಹತ್ರ ಆಗ್ಲಿ ಅಮ್ಮನ ಹತ್ರ ಆಗ್ಲಿ ಹೇಳೋಕ್ ಹೋಗ್ಬೇಡ, ನಾನು ಕೂಡ ಹೇಳೋದಿಲ್ಲ ಅಂತ ಅಂದ. ಇವರಿಬ್ರು ಈ ವಿಷಯನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಉಲ್ಲಾಸ್ ಅಲ್ಲೇ ಬಂದು ನಿಂತಿದ್ದ. ಅದು ಅವರಿಬ್ರು ಗಮನಕ್ಕೂ ಬಂದೇ ಇಲ್ಲ. ಮಾತಾಡೋದ್ರಲ್ಲಿ ವ್ಯಸ್ತರಾಗಿದ್ದವರು ಉಲ್ಲಾಸ್ ಕಡೆ ಗಮನ ಕೂಡ ಕೊಟ್ಟಿರ್ಲಿಲ್ಲ. ಉಲ್ಲಾಸ್ ಬಾಂಧವ್ಯಳ ಜೊತೆ ಮಾತು ಮುಗಿಸಿ ರೂಮ್ ಕಡೆ ಬರ್ಬೇಕಾದ್ರೆ ಅಲ್ಲೇ ನಿಂತಿರೋ ತನ್ನ ಅಣ್ಣನನ್ನ ನೋಡಿ ನಡುಗಿ ಹೋದ. ವಿಶ್ವಾಸ್ ನನ್ನ ಕೋಪದಿಂದ ನೋಡ್ತಾ ಇದ್ದ ಉಲ್ಲಾಸ್, ಬೆಳಗ್ಗೆ ನಾನು ಎದ್ದಾಗ ರಾತ್ರಿ ನಾನು ಮೊಬೈಲ್ ಎಲ್ಲಿಟ್ಟಿದ್ನೋ ಆ ಜಾಗದಲ್ಲಿ ಇರದೆ ಬೇರೆ ಕಡೆ ಇರಬೇಕಾದ್ರೇನೆ ಅನ್ಕೊಂಡೆ ಇದು ನಿಂದೇ ಕೆಲಸ ಅಂತ. ಮೊನ್ನೆಯಿಂದ ನೋಡ್ತಾ ಇದ್ದೀನಿ, ನನ್ನ ಹಿಂದೆ ಮುಂದೆನೆ ಸುತ್ತಾ ಇರೋದು, ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅಂತ ಅಬ್ಸರ್ವ್ ಮಾಡ್ತಾ ಇರೋದು, ಇದನ್ನೆಲ್ಲ ನೋಡಿದ್ಯಾ? ಅದೆಲ್ಲ ನೋಡಿ ಇವಳಿಗೆ ಈಗ ವರದಿ ಒಪ್ಪಿಸ್ತಾ ಇದೀಯಾ ಅಂತ ಕೋಪದಲ್ಲಿ ಬೈದಿದ್ದ. ಅವನ್ ಮಾತು ಕೇಳಿ ವಿಶ್ವಾಸ್ಗೆ ತನ್ನ ಅಣ್ಣನ ಕೋಪ ಕಂಡು ಮಾತುಗಳು ಬರ್ದೆ ಅಣ್ಣ ಅದು ಅದು ಅಂತ ತೊದಲೋಕೆ ಶುರು ಮಾಡ್ದ. ಆಗ ಉಲ್ಲಾಸ್, ತಪ್ಪು ಮಾಡಿ ಸಿಕ್ಕಾಕೊಂಡ್ಮೇಲೆ ಎಲ್ರೂ ಹೀಗೆ ಆಡೋದು, ಮಾತೇ ಬರೋಲ್ಲ. ಹೇಳು ಈಗೆಲ್ಲ ಯಾಕೆ ಮಾಡ್ದೆ? ಈಗೆಲ್ಲ ಮಾಡು ಅಂತ ಹೇಳ್ಕೊಟ್ಟಿದ್ದು ಬಾಂಧವ್ಯನೇ ಅಲ್ವಾ ಅಂತ ಹೇಳಿ ಅವಳ ಕಡೆ ಕೋಪದಿಂದ ನೋಡ್ದ. ಅವನ್ ಮಾತು ಕೇಳಿದ ಬಾಂಧವ್ಯ, ಉಲ್ಲಾಸ್ ಅದು ಹಾಗಲ್ಲ, ನಾನು ಇವನಿಗೆ ಏನೂ ಹೇಳಿಲ್ಲ ಅಂತ ಇನ್ನು ಮುಂದೆ ಮಾತಾಡೋಕ್ ಹೋದಾಗ ಅವಳನ್ನ ತಡೆದ ಉಲ್ಲಾಸ್, ನಾನ್ ನಿನ್ನನ್ನ ಏನೂ ಕೇಳಿಲ್ಲ, ಸುಮ್ನೆ ಬಾಯಿ ಮುಚ್ಕೊಂಡು ನಿಂತ್ಕೋ, ಹೇಳೋ ಏನಿದೆಲ್ಲ ಅಂತ ಹೇಳಿ ಮತ್ತೆ ತಮ್ಮನನ್ನ ವಿಚಾರಣೆಗೆ ಗುರಿ ಮಾಡಿದ್ದ. ಆಗ ವಿಶ್ವಾಸ್, ಅಣ್ಣ ಸಾರಿ ಕಣೋ, ನೀನು ಫೋನ್ನಲ್ಲಿ ಅಷ್ಟು ಬ್ಯುಸಿ ಇರೋದು ನೋಡಿ ನಾನೇ ಕ್ಯೂರಿಯಾಸಿಟಿಯಿಂದ ಯಾರ ಜೊತೆ ಮಾತಾಡ್ತಾ ಇದ್ದೀಯೋ ನೋಡೋಣ ಅಂತ ನಿನ್ನ ಮೊಬೈಲ್ನ ಕದ್ದು ನೋಡ್ದೆ ಅಷ್ಟೇ. ನೀನು ಅನ್ಕೊಂಡಿರೋ ಹಾಗೆ ಇದನ್ನೆಲ್ಲ ಬಾಂಧವ್ಯ ಹೇಳಿ ಮಾಡಿಸಿಲ್ಲ. ಈ ವಿಷಯ ಗೊತ್ತಾದ್ಮೇಲೆ ಅವಳೇ ನನಗೆ ಬೈತಾ ಇದ್ಲು ಗೊತ್ತಾ ಅಂತ ಅವಳ ಪರ ವಹಿಸಿ ಮಾತಾಡಿದ್ದ. ಆಗ ಉಲ್ಲಾಸ್, ಇವಳು ಪರ ವಹಿಸಿ ಮಾತಾಡೋದನ್ನ ಮೊದಲು ಬಿಡು, ನನಗೆಲ್ಲ ಗೊತ್ತು. ಕಾಲೇಜ್ನಲ್ಲಿ ನಾನು ಯಾರ ಜೊತೆ ಎಲ್ಲೇ ಇದ್ರೂ ಹೇಳೋದಿಕ್ಕೆ ಆ ನಿಶಾ ಮತ್ತೆ ನಿತ್ಯ ಇದ್ದಾರೆ, ಹಾಗೆ ನೀನು ಇಲ್ಲಿ ನನ್ನ ಹತ್ರ ಎಲ್ಲ ವಿಷಯ ತಿಳ್ಕೊಂಡು ಇವಳಿಗೆ ಹೇಳೋದಿಕ್ಕೆ ಅಲ್ವಾ? ಇಷ್ಟೆಲ್ಲ ಸಾಹಸ ಮಾಡೋ ಬದಲು ನನ್ನನ್ನೇ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತಲ್ಲ ಅಂತ ಅಂದ. ಆಗ ಬಾಂಧವ್ಯ, ಉಲ್ಲಾಸ್ ಪ್ಲೀಸ್ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ, ನಾನು ಯಾವುದನ್ನು ಹೇಳ್ಕೊಟ್ಟು ಮಾಡಿಸಿಲ್ಲ. ನಾನು ಈ ವಿಷಯನ ನಿನ್ನ ಹತ್ರ ಕೇಳಿ ತಿಳ್ಕೋಬೇಕು ಅಂತ ಅನ್ಕೊಂಡೆ, ಆದರೆ ಅದು ನಿನ್ನ ಪರ್ಸನಲ್ ವಿಷಯ ಅಂತ ಅನ್ಕೊಂಡು ಏನೂ ಕೇಳದೆ ಸುಮ್ಮನೆ ಆಗ್ಬಿಟ್ಟಿದ್ದೆ. ಈಗ ವಿಶ್ವಾಸ್ಗೆ ಇದನ್ನೆಲ್ಲ ನಾನು ಹೇಳ್ಕೊಟ್ಟು ಮಾಡಿಸೋ ಅವಶ್ಯಕತೆ ಆದರೂ ಏನಿದೆ ಅಂತ ಕೇಳಿದ್ದು. ಆಗ ವಿಶ್ವಾಸ್ ಕೂಡ, ಹೌದು ಕಣೋ, ಇದರಲ್ಲಿ ಇವಳು ತಪ್ಪೇನೂ ಇಲ್ಲ, ಬೈಯೋದಿದ್ರೆ ನೀನು ನನ್ನ ಬೈಬಹುದು ಅಂತ ಅಂದ. ಆಗ ಉಲ್ಲಾಸ್ ಸಹ, ನನಗೆಲ್ಲ ಅರ್ಥ ಆಗುತ್ತೆ, ನೀನ್ ಮನೆಗೆ ಬಂದ್ಮೇಲೇನೆ ಇವಳು ಇಷ್ಟೇ ಹೆಚ್ಕೊಂಡಿರೋದು, ಇಷ್ಟಕ್ಕೂ ನಾನು ಯಾರ ಜೊತೆ ಆದ್ರೂ ಮಾತಾಡ್ತೀನಿ, ನಿನ್ಗೇನ್ ಕಷ್ಟ? ನೀನ್ ಹೇಳಿದಾಗೆ ಅದು ನನ್ನ ಪರ್ಸನಲ್ ವಿಷಯ, ಇದರಲ್ಲಿ ನೀನ್ ತಲೆ ಹಾಕಿದ್ರೆ ನನಗೆ ಕೋಪ ಬರುತ್ತೆ ಬಾಂಧವ್ಯ. ನೀನ್ ಹೇಗೆ ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಿದೆ. ನಿನಗೆ ಸಿಗದೆ ಇರೋದು ಬೇರೆಯವ್ರಿಗೂ ಸಿಗಬಾರ್ದು ಅನ್ನೋ ಸ್ವಾರ್ಥ ನಿಂದು. ಸಂತೋಷ್ ಮನೇಲಿ ನಾನು ಮಾತಾಡಿದ್ದನ್ನ ತಲೆಯಲ್ಲಿಟ್ಕೊಂಡು ನನ್ನ ಜೊತೆ ದೊಡ್ಡ ಮಾತಾಡಿದ್ದೆ, ಅದನ್ನ ನೋಡಿ ನೀನ್ ಬದಲಾಗಿದ್ಯಾ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವಿಷಯದಲ್ಲಿ ನೀನ್ ಯಾವತ್ತೂ ಬದಲಾಗೋದಿಲ್ಲ, ಕೊನೆಗೂ ನಿನ್ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ಅಂದ. ಅವನ ಆಡಿದ ಮಾತುಗಳು ಅರ್ಥವಾಗದೆ ವಿಶ್ವಾಸ್ ಸುಮ್ಮನೆ ನಿಂತಿದ್ದ. ಇವರಿಬ್ಬರ ಜಗಳ ಕೇಳಿ ವಾತ್ಸಲ್ಯ ಕೂಡ ಅಲ್ಲಿಗೆ ಬಂದು ನಿಂತಿದ್ಲು. ಉಲ್ಲಾಸ್ ಹೇಳಿದ್ದನ್ನ ಕೇಳಿ ಬಾಂಧವ್ಯಳಿಗೆ ಕೋಪ ಬಂದಿತ್ತು. ಇಷ್ಟು ಹೊತ್ತು ತಾಳ್ಮೆಯಿಂದ ಅವನ ಮಾತು ಕೇಳ್ತಾ ಇದ್ದವಳು ಈಗ ತಾನೂ ಕೋಪ ಮಾಡಿಕೊಂಡು, ಸ್ಟಾಪ್ ದಿಸ್ ನಾನ್ಸೆನ್ಸ್ ಉಲ್ಲಾಸ್, ನೀನ್ ನನ್ನ ಏನ್ ಅಂದ್ಕೊಂಡಿದ್ದೀಯಾ? ನಾನು ವಿಶ್ವಾಸ್ ಇಬ್ರು ಹೇಳ್ತಾ ಇದ್ದೀವಿ ಅಲ್ವಾ ನಾನು ಇದಕ್ಕೆಲ್ಲ ಕಾರಣ ಅಲ್ಲ ಅಂತ, ಆದ್ರೂ ನನ್ನೇ ದೂಷಿಸಿ ಮಾತಾಡ್ತಾ ಇದ್ದೀಯಲ್ಲ. ಹಳೆದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬೈಯೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೀಯಾ ಅನ್ನೋ ಕ್ಯೂರಿಯಾಸಿಟಿ ನನಗಿತ್ತು, ಆದ್ರೆ ಅದು ಶ್ರೇಯಾನೇ ಅಂತ ಗೊತ್ತಾದ್ಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಇದ್ದೆ. ವಿಶ್ವಾಸ್ಗೆ ಸ್ವಂತ ಬುದ್ಧಿ ಇಲ್ವಾ? ಅವನ್ಯಾಕೆ ನನ್ನ ಮಾತು ಕೇಳ್ತಾನೆ ಅಂತ ಅಂದ್ಲು. ಆಗ ಉಲ್ಲಾಸ್, ನೀನ್ಯಾಕೆ ಹೀಗೆ ಮಾಡ್ತೀಯಾ ಅಂತಂದ್ರೆ ನಿನಗೆ ಶ್ರೇಯ ಕಂಡ್ರೆ ಹೊಟ್ಟೆ ಉರಿ, ನೀನೀಗೆಲ್ಲ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ, ನಾನು ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀನ್ ನಮ್ಮ ಮನೇಲಿ ಇದ್ದೋದ್ಮೇಲೆ ತುಂಬಾ ಚೇಂಜ್ ಆಗಿದ್ಯಾ ಅಂತ ಅನ್ಕೊಂಡೆ, ಅದಕ್ಕೆ ನಿನ್ ಮೇಲಿದ್ದ ಒಪಿನಿಯನ್ ಕೂಡ ಚೇಂಜ್ ಆಗಿತ್ತು. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ನೀನ್ ಯಾವ ವಿಷಯದಲ್ಲೂ ಚೇಂಜ್ ಆಗಿಲ್ಲ ಅಂತ ಮತ್ತೆ ಬೈದ ಉಲ್ಲಾಸ್. ಅವನ ಮಾತು ಬಾಂಧವ್ಯಳ ಕೋಪವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಮಾಡದ ತಪ್ಪಿಗೆ ಅವನಿಂದ ಈ ರೀತಿ ಮಾತುಗಳನ್ನ ಕೇಳೋದಿಕ್ಕೆ ಅವಳು ತಯಾರಿರಲಿಲ್ಲ. ಮಾತುಗಳು ಬೆಳೆಯುತ್ತಲೇ ಹೋದ್ವು. ಉಲ್ಲಾಸ್ಗೆ ಈ ವಿಷಯದಲ್ಲಿ ಬಾಂಧವ್ಯಳ ತಪ್ಪೇನೂ ಇಲ್ಲ ಅನ್ನೋದು ಅರ್ಥ ಆಗ್ಲೇ ಇಲ್ಲ. ಆಗ ಉಲ್ಲಾಸ್, ನೀನ್ ಹೀಗೆಲ್ಲ ಮಾಡ್ತಾ ಇರೋದು ನಾನು ಶ್ರೇಯನ ಲವ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ ತಾನೆ? ಹೌದು, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ ವಿಷಯ. ಇವತ್ತೇ ಈ ವಿಷಯನ ಇಲ್ಲೇ ಬಿಟ್ಟು ನಿನ್ ಪಾಡಿಗೆ ನೀನಿರು, ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ಎಚ್ಚರಿಕೆ ಕೊಟ್ಟು ಹೇಳಿದ್ದ. ಹಾಗೆ ತಮ್ಮನ ಮುಖನೂ ನೋಡ್ತಾ ಹೇಳ್ದ. ಆಗ ತಮ್ಮನ್ ನೋಡಿ, ನಿನಗೂ ಎಲ್ಲ ವಿಷಯ ಗೊತ್ತಾಗಿದ್ಯಲ್ಲ,
ಇನ್ಮೇಲೆ ಯಾವತ್ತಿದ್ರೂ ಈ ವಿಷಯಕ್ಕೆ ತಲೆ ಹಾಕೋದು ಬಿಟ್ಟು ನಿನ್ ಪಾಡಿಗೆ ನೀನಿರು ಅಂತ ಹೇಳಿ ತನ್ನ ರೂಮ್ ಒಳಗಡೆ ಹೋಗಿ ಜೋರಾಗಿ ಬಾಗ್ಲು ಹಾಕೊಂಡ. ಅವನ ಚುಚ್ಚು ಮಾತುಗಳು, ಅವನು ಹೇಳಿದ ವಿಷಯ, ವಾತ್ಸಲ್ಯ ಮತ್ತೆ ವಿಶ್ವಾಸ್ ಮುಂದೆ ಅವನು ತನ್ನನ್ನು ಬೈದ ರೀತಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೇಯಾನ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ಅವನ ಬಾಯಲ್ಲೇ ಹೇಳಿದ ಮಾತು, ಇವೆಲ್ಲವನ್ನ ಕೇಳಿ ಬಾಂಧವ್ಯಳಿಗೆ ಬಹಳ ನೋವಾಗಿತ್ತು. ಅವಳ ಕಣ್ಣೀರಿನ ಕಟ್ಟೆ ಒಡೆದಿತ್ತು. ತನ್ನನ್ನು ಇವರಿಬ್ರು ಗಮನಿಸ್ತಾ ಇದ್ದಾರೆ, ಮನೆಯವರೆಲ್ಲರೂ ಇಲ್ಲೇ ಇದ್ದಾರೆ ಅನ್ನೋದು ಅರಿವಿಗೆ ಬಾರದೆ ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ಬಿಟ್ಲು. ನಡೆದಿದ್ದನ್ನ ಸುಮ್ಮನೆ ನಿಂತು ನೋಡ್ತಾ ಇದ್ದ ವಾತ್ಸಲ್ಯಗೆ ಇಲ್ಲೇನಾಗ್ತಾ ಇದೆ ಅನ್ನೋದು ತಿಳಿಯದೆ ಉಲ್ಲಾಸ್ ಬಾಂಧವ್ಯಳನ್ನ ಬೈದದ್ದಾದ್ರೂ ಯಾತಕ್ಕೆ, ಯಾರು ಈ ಶ್ರೇಯ, ಅವಳ ವಿಷಯವಾಗಿ ಇವರಿಬ್ರ್ಯಾಗ ಜಗಳ ಆಡಿದ್ರು, ವಿಶ್ವಾಸ್ ಮಾಡಿದ ತಪ್ಪಾದ್ರೂ ಏನು ಅಂತ ಯೋಚನೆ ಮಾಡ್ತಾ ಬಾಂಧವ್ಯಳನ್ನ ಸಮಾಧಾನ ಮಾಡಬೇಕು ಅನ್ನೋದನ್ನು ಮರೆತು ಕೂಡ ಸುಮ್ಮನೆ ನಿಂತಿದ್ಲು. ವಿಶ್ವಾಸ್ ಬಾಂಧವ್ಯಳ ಹತ್ರ ಬಂದು ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳ ಅಳು ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಇದನ್ನು ಕಂಡು ಅವಳ ಬಳಿ ಬಂದ ವಾತ್ಸಲ್ಯ ಅವಳಿಗೆ ಹೇಗೆ ಸಮಾಧಾನ ಮಾಡೋದು ತಿಳಿಯದೆ, ವಿಶ್ವಾಸ್ ಅವಳು ಎಷ್ಟು ಅಳ್ತಾಳೋ ಹತ್ತು ಬಿಡ್ಲಿ, ನೀನ್ ಸುಮ್ಮನೆ ಹೋಗು ಅಂತ ಹೇಳಿ ರೂಮಿಗೆ ಕರ್ಕೊಂಡು ಬಂದ್ಲು. ಹತ್ತು ಕಣ್ಣೀರು ಬತ್ತಿದ ಹಾಗಾಗಿ ಮೌನವಾಗಿ ಕುಳಿತಿದ್ದ ಬಾಂಧವ್ಯ ಅವಳ ಹತ್ರ ಬಂದ ವಾತ್ಸಲ್ಯ, ಏನಾಯ್ತು, ಯಾಕತ್ತದ್ದು, ಅವನು ನಿನಗೆ ಬೈದದ್ದಾದ್ರೂ ಯಾಕೆ, ಈ ಶ್ರೇಯ ಯಾರು ಅಂತ ಮತ್ತೆ ಕೇಳಿದ್ಲು. ತನ್ನೊಳಗಿದ್ದ ಅಷ್ಟು ನೋವನ್ನು ವಾತ್ಸಲ್ಯಳ ಹತ್ರ ಹೇಳ್ಕೊಳ್ಬೇಕು ಅಂತ ಬಾಂಧವ್ಯಳಿಗೆ ಮನಸ್ಸೇಕೋ ಅಂತ ಅನ್ನಿಸಿದ್ರು ಮನಸ್ಸು ಒಪ್ಪಲಿಲ್ಲ. ವಾತ್ಸಲ್ಯ ಅವಳ ರಕ್ತ ಹಂಚಿಕೊಂಡು ಹುಟ್ಟಿದ ಅವಳಿ ಸಹೋದರಿಯಾದ್ರೂ ತನ್ನ ಗೆಳತಿಯರಾದ ನಿತ್ಯ ಮತ್ತೆ ನಿಶಾಳ ಜೊತೆ ಇದ್ದ ಸಲುಗೆ ಇವಳ ಜೊತೆ ಇರಲಿಲ್ಲ. ಇದನ್ನೆಲ್ಲ ಇವಳ ಬಳಿ ಹೇಳಿ ತನ್ನ ನೋವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ಬದಲು ಏನೂ ಹೇಳದೆ ಸುಮ್ಮನೆ ಇರೋದು ಒಳ್ಳೇದು ಅಂತ ಅನ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಲು. ವಾತ್ಸಲ್ಯ ಬಲವಂತ ಮಾಡಿ ಕೇಳ್ತಾ ಇದ್ರು ಏನ್ ಹೇಳಿ ಇವಳನ್ನ ಸುಮ್ಮನಿರಿಸ್ಲಿ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿದ್ಲು ಬಾಂಧವ್ಯ. ಆಗ ವಾತ್ಸಲ್ಯ ತಾನೇ ಮುಂದಾಗಿ, ನಿನಗೆ ಉಲ್ಲಾಸ್ ಅಂದ್ರೆ ಇಷ್ಟನಾ ಅಂತ ನೇರವಾಗಿ ಪ್ರಶ್ನೆ ಕೇಳಿದ್ಲು. ಅವಳ ಈ ಅನಿರೀಕ್ಷಿತ ಪ್ರಶ್ನೆಗೆ ಬಾಂಧವ್ಯ ತಬ್ಬಿಬ್ಬಾಗಿದ್ಲು. ಅವಳು ಕೇಳಿದ ಪ್ರಶ್ನೆಗೆ ಬಾಂಧವ್ಯ ಹೇಗೆ ಉತ್ತರ ಕೊಡ್ತಾಳೆ, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷೆ ಮಾಡಿ. ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಈ ಕಥೆಯ ಎಪಿಸೋಡ್ಗಳನ್ನು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಬೆಂಬಲ ಕೊಡೋದನ್ನ ಮರೆಯಬೇಡಿ. ಧನ್ಯವಾದಗಳು.